ಶ್ರೀರಾಮಚಂದ್ರ ಲಕ್ಷ್ಮಣ ಸಮೇತ ಸೀತೆಯನ್ನು ಹುಡುಕ್ತಾ ಹೋದಾಗ ಆಗ ಸಿಕ್ಕಿದಂತಹ ಶಬರಿ ರಾಮನ ದರ್ಶನ ಆದ ನಂತರ ಮೋಕ್ಷವನ್ನು ಹೊಂದುತ್ತಾಳೆ. ಹೌದು, ಮೋಕ್ಷವನ್ನು ಹೊಂದಿದಂತಹ ಶಬರಿ ಮತ್ತೆ ಇಲ್ಲಿ ಕೇರಳದಲ್ಲಿ ಶಬರಿಯಾಗಿಯೇ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಜಾಗ ಕೂಡ ಈಗಿನ ಕಿಷ್ಕಿಂದೆ ಅಂತ ಹೌದು, ಹೇಳ್ತೀವಿ, ನಮ್ಮ ಹಂಪೆ ಅಥವಾ ಪಂಪಾ ನದಿ ಹತ್ರ. ಮಾತಂಗ ಮುನಿಗಳ ಮುನಿಗಳ ಆಶ್ರಮದಲ್ಲಿ ಹೌದು, ಇದ್ದದ್ದು ಶಬರಿ. ಹೌದು. ಆದ್ರೆ ಒಂದು ವಿಶೇಷ ಏನಂತಂದ್ರೆ ಆ 18 ಬೆಟ್ಟಗಳಲ್ಲಿ ಮಾತಂಗ ಮಲೆ ಕೂಡ ಒಂದು. ಓಹೋ, ಕೇರಳದಲ್ಲಿ ಕೂಡ ಒಂದು ಮಾತಂಗ ಮಲೆ ಇದೆ. ಓಕೆ. ಬಹುಶಃ ಆ ಮಾತಂಗ ಮಲೆ ಮತ್ತೆ ಶಬರಿಯನ್ನು ಕನೆಕ್ಟ್ ಮಾಡಿ ಇದಕ್ಕೆ ಶಬರಿಮಲೆ ಅಂತ ಹೆಸರಿಟ್ಟಿರಬೇಕು. ಬಹುಶಃ ಇಲ್ಲಿ ಶಬರಿಮಲೆ ಅಂತಂದ್ರೆ ಅಲ್ಲಿ ಶಬರರು ಅಂತಂದ್ರೆ ಬೇಡರು, ಆಮೇಲೆ ಅಲ್ಲಿಯ ಮೂಲ ನಿವಾಸಿಗಳು, ಆದಿವಾಸಿಗಳು ಅಥವಾ ಮೂಲ ನಿವಾಸಿಗಳು ಇದ್ರು. ಬಹುಶಃ ಅವರಲ್ಲಿ ಯಾರೋ ಒಬ್ರು ಸನ್ಯಾಸಿ ಆ ಬೆಟ್ಟದಲ್ಲಿ ನೆಲೆಸಿ ಅವಳು ತಪಸ್ಸು ಮಾಡಿ ಮಣಿಕಂಠನದ ಅಥವಾ ಧರ್ಮಶಾಸ್ತ್ರನ ದರ್ಶನ ಮಾಡಿದ ನಂತರ ಮೋಕ್ಷವನ್ನು ಹೊಂದಿರಬಹುದು. ಬಹುಶಃ ಅವಳನ್ನು ಕೂಡ ಶಬರಿ ಅಂತ ಇವರು ಕರೆದಿರ್ತಾರೆ. ಆ ಕಾರಣಕ್ಕೆ ಅದು ಶಬರಿಮಲೆ ಎಂಬಂತ ಹೆಸರು ಕ್ರಮೇಣ ಬಂತು ಎಂಬುದಾಗಿ ನಾನು ನನ್ನ ಪುಸ್ತಕದಲ್ಲಿ ಪ್ರಸ್ತಾವ ಮಾಡಿದ್ದೇನೆ ಈ ಕಾದಂಬರಿ.